ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗ ಜಾಗೃತಿ ನಡಿಗೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ತರೀಕೆರೆಯ ಗ್ಲಾಸಿ ಕಿಡ್ಸ್ ಸದ್ವಿದ್ಯಾ ಪಬ್ಲಿಕ್ ಶಾಲೆಯ ವತಿಯಿಂದ ಸಮೀಪದ ನಂದಿ ಗ್ರಾಮದಲ್ಲಿ ಯೋಗ ಜಾಗೃತಿ ನಡಿಗೆಯನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಯೋಗಾಸನಗಳ ವಿವಿಧ ಪ್ರಕಾರಗಳನ್ನು ರೂಪಕಗಳ ಮೂಲಕ ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ಯೋಗ ಆರೋಗ್ಯ ಮೂಲ ಮಂತ್ರ, ಧ್ಯಾನ ಆಧುನಿಕ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಸೇರಿದಂತೆ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ನಂದಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ನಡಿಗೆ ನಡೆಸಿದರು. ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಹರ್ಷಿಣಿ ಮಾತನಾಡಿ, ಹಳೆಯ ದಿನಾಚರಣೆಗೆ ಮರಳಬೇಕು ಎಂಬ ಸಂದೇಶದೊಂದಿಗೆ ನಾವು ಪ್ರಕೃತಿಯೊಂದಿಗೆ ಬೆಳೆಯಬೇಕು. ಡಿಜಿಟಲ್ ಬದುಕು ಇಂದಿನ ಅಗತ್ಯವಾದರೂ ಅದು ಅನಿವಾರ್ಯವಲ್ಲ. ಆರೋಗ್ಯಕರ ಮತ್ತು ಸಮತೋಲನಯುತ ಜೀವನಕ್ಕಾಗಿ ಪ್ರಕೃತಿಯೊಂದಿಗಿನ ನಂಟು ಅತ್ಯಗತ್ಯ ಎಂದು ಹೇಳಿದರು. ನಂದಿ ಗ್ರಾಮವು ಧರ್ಮ, ಸರಳತೆ ಮತ್ತು ಸಜ್ಜನಿಕೆಯ ಸಂಗಮವಾಗಿದ್ದು ಇಂತಹ ಮೌಲ್ಯಗಳನ್ನು ಉಳಿಸಿಕೊಂಡಿರುವ ಗ್ರಾಮಸ್ಥರು ಮಾದರಿಯಾಗಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತರೀಕೆರೆಯ ಖ್ಯಾತ ಬರಹಗಾರ ಮರಸುಳಿ ಮೋಹನ ಮಾತನಾಡಿ, ಸಮಾಜದಿಂದ ಪಡೆದಿರುವುದನ್ನು ಸಮಾಜಕ್ಕೆ ಹಿಂದಿರುಗಿಸುವ ಪೇ ಬ್ಯಾಕ್ ಟು ಸೊಸೈಟಿ ಮನೋಭಾವ ಪ್ರತಿಯೊಬ್ಬರ ಧ್ಯೇಯವಾಗಬೇಕು. ಶಿಸ್ತು ಬದುಕಿನ ಅವಿಭಾಜ್ಯ ಅಂಗವಾಗಬೇಕು ಎಂದು ಹೇಳಿದರು. ಶಿಕ್ಷಕರಾದ ರಾಕೇಶ್, ಸಿದ್ದೇಶ್ ಹಾಗೂ ಅಕ್ಷಯ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಂದಿ ಗ್ರಾಮದ ಗ್ರಾಮಸ್ಥರು ಸಹ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಎನ್ಕೆ ಸ್ಟ್ರೀಮ್ ಫೋರ್ ತರೀಕೆರೆ. ಮಕ್ಕಳಿಗೆ ಕಡ್ಡಾಯವಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನದಲ್ಲಿ ನಾವು ಶಾಲೆಯವರು ಮತ್ತೆ ಪೇರೆಂಟ್ಸ್ ಎಲ್ಲರೂ ಸಹ ಜವಾಬ್ದಾರಿ ತಗೊಳ್ಬೇಕು. ಪೇರೆಂಟ್ಸ್ನಲ್ಲಿ ಇನ್ನೊಂದು ವಿನಂತಿ ಏನು ಮಾಡ್ತೀನಿ ಅಂತಂದರೆ, ನಾವು ಮನೆಯಲ್ಲಿರ್ತಕ್ಕಂಥ ಒಬ್ಬರು ಮಕ್ಕಳು ಇಬ್ಬರು ಮಕ್ಕಳನ್ನೇ ಸಾಕಾಗಲ್ಲ, ಶಕ್ತಿ ಇಲ್ಲ ಅಂತಲ್ಲ, ಅವ್ರಿಗೊಂದು ವಿದ್ಯೆ ಕಲಿಸೋಕ್ಕೆ ಏನೇನೋ ನಮ್ಮಲ್ಲೂ ಕೊರತೆಗಳಿದ್ದಾವೆ. ಹಾಸ್ಟೆಲ್ಗೆ ಸೇರಿಸ್ತೀವಿ, ಶಾಲೆಗೆ ಸೇರಿಸ್ತೀವಿ, ಇಬ್ಬರು ಮಕ್ಕಳನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗಿದ್ದರು ಒಂದು ಶಾಲೆಯ ಟೀಚರ್ಗಳು, ಪ್ರಿನ್ಸಿಪಾಲು ಇಲ್ಲ, ಅಲ್ಲಿನ ನೂರಾರು ಮಕ್ಕಳು ಮೇಂಟೈನ್ ಮಾಡಬೇಕು, ನೂರಾರು ಮಕ್ಕಳಿಗೆ ಶಿಸ್ತನ್ನು ಕಲಿಸ್ಬೇಕು. ಮಣ್ಣಿನ ಜೊತೆಗೆ, ದನಕರುಗಳ ಜೊತೆಗೆ, ಪ್ರಕೃತಿ ಜೊತೆಗೆ ಇವತ್ತು ನಾವು ಎಲ್ಲ ಲೈಫ್ ಸ್ಟೈಲ್ನ ಬಿಟ್ಟು ಅದರ ಅಡ್ವಾನ್ಸ್ ಎಫೆಕ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಮಲಗೋದೇ ಅರ್ಧ ರಾತ್ರಿ ಆದಮೇಲೆ, ಎದ್ದೇಳೋದು ಸೂರ್ಯ ಹುಟ್ಟಿ ಅರ್ಧ ದಿನ ಆದಮೇಲೆ, ತಿನ್ನೋದು ಬೇಕಿದ್ದನ್ನ ಬಿಟ್ಟು ಬೇಡದನ್ನೆಲ್ಲ ತಿಂತಾ ಇದ್ದೀವಿ. ನಂದು ಒಂದೇ ಒಂದು ಮೆಸೇಜ್ ನಮ್ಮ ಎಲ್ಲ ಪೇರೆಂಟ್ಸ್ಗಳಿಗೆ, ಅಥವಾ ಯಾಕಂದರೆ ಇಲ್ಲಿ ಕೃಷಿಕರು ಹೆಚ್ಚಿದ್ದೀರಾ, ಕೃಷಿಕರು ಚೆನ್ನಾಗಿದ್ರೆ ಅಥವಾ ರೈತರು ಚೆನ್ನಾಗಿದ್ರೆ ಅದು ಬೇರೆ ಎಲ್ಲ ವೃತ್ತಿಗಳು ಚೆನ್ನಾಗಿರ್ತವೆ, ಇಡೀ ಸಮಾಜ ಚೆನ್ನಾಗಿರುತ್ತೆ. ನಂದು ಒಂದು ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ, ಗೋ ಬ್ಯಾಕ್ ಟು ಓಲ್ಡನ್ ಡೇಸ್, ಮರಳಿ ಹಿಂದಿನ ದಿನಗಳಿಗೆ ಹೋಗಿ. ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮಲಗಬೇಕು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಏಳಬೇಕು, ಮುಳುಗೋಕ್ಕಿಂತ ಮುಂಚೆ ನಾವು ಮಲಗಬೇಕು, ಅಂತಹ ಒಂದು ಶೈಲಿ ನಮ್ಮದು ಆಗಬೇಕು ಅಂತ ಹೇಳಿ ಅದನ್ನು ಅವರ ಲೈಫ್ ಸ್ಟೈಲ್ ಪ್ರತಿಯೊಂದನ್ನು ಅವರು ಬರೆದಿಟ್ಟು. ಈಗ ಅದು ನಾನು ಓದಿದ್ದೆ ಬಹಳ ಹಿಂದೆ. ಒಂದಿನ ಹೇಳಿದ್ರು, ಮೇಡಮ್ ನಾನು ಇಡೀ ತರೀಕೆರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳನ್ನ ಪಾದಯಾತ್ರೆ ಮಾಡ್ತೀನಿ ಅಂತ. 15 ದಿನ ಆಯಿತು. ದಿನಕ್ಕೆ 20-30 ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಜನಜೀವನ, ಅವರ ಭಾಷೆ, ಅವರ ಭಾವನೆಗಳ ಜೊತೆ ಅವರು ಅವರ ಭಾವನೆಗಳ ಜೊತೆ ಅವರು ಬೆರೀತಾ ಇದ್ದಾರೆ. ಹಾಗಾಗಿ ನನಗೆ ಅನ್ನಿಸ್ತು, ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಹಳ್ಳಿ ಸೂಕ್ತ ಅಂತ ಹೇಳಿ. ಹಾಗಾಗಿ ಅವ್ರಲ್ಲಿ ಬರೋಕ್ಕೆ ಹೇಳ್ಕೊಂಡೆ. ಇವತ್ತು ನಮ್ಮ ಪೇರೆಂಟ್ಸ್, ನಮಗೆ ಎಷ್ಟು ಜನ ಬಂದಿರೋದು ಮುಖ್ಯ ಅಲ್ಲ, ಬಂದಿರೋ ಜನ ನಮ್ಮ ಮೆಸೇಜ್ನ ಎಷ್ಟು ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನನಗೆ 10 ಜನದಲ್ಲಿ 4 ಜನ ಫಾಲೋ ಮಾಡಿದ್ರೆ ಬೇಕಾದಷ್ಟಾಯಿತು. ನಮ್ಮ 25 ಮಕ್ಕಳು ಫಾಲೋ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಮಗೆ ವಿದ್ಯೆ ಮಾತ್ರ ಬಂದರೆ ಸಾಲದು, ವಿವೇಕ ಬರಬೇಕು ಅನ್ನೋ ಶಿಸ್ತು ಬರಬೇಕು. ಯಾಕೆ ಅಂತಂದರೆ, ಒಬ್ಬ ವೈದ್ಯ ಆಗಿ, ಒಬ್ಬ ಇಂಜಿನಿಯರ್ ಆಗಿ, ಮತ್ತೆ ಏನೇನೋ ಆಗಿ ಅವನು ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆ ಹುದ್ದೆಗೆ ಹೋಗಿರ್ತಾನೆ. ಆದರೆ ಅವನ ನಡತೆಯಲ್ಲಿ ಅವನು ಮದ್ಯಪಾನಿ ಆದರೆ, ಧೂಮಪಾನಿ ಆದರೆ ಬರೋದಿಲ್ಲ. ಅದಕ್ಕೋಸ್ಕರ ನಮಗೆ ವಿದ್ಯೆಯ ಜೊತೆಗೆ ಅತ್ಯಮೂಲ್ಯವಾಗಿ ಅಗತ್ಯವಾಗಿ ಶಿಸ್ತಿರಬೇಕು ಅಂತೇಳಿ, ಆ ಶಿಸ್ತನ್ನು ಹುಟ್ಟುಹಾಕುವಲ್ಲಿ ಕ್ಲಾಸಿಕಲ್ ಶಾಲೆ ಮುಂದಿದೆ ಎನ್ನುವಂಥ ಅನುಭವ ನನಗಾಗಿದೆ. ಆ ಕಾರಣಕ್ಕೋಸ್ಕರ ಆ ಶಾಲೆಯಲ್ಲಿ ಓದುವಂಥ ಅಷ್ಟೂ ಮಕ್ಕಳಿಗೆ ಏನು ಸಿಗುತ್ತೋ ಸಿಗೋಲ್ಲ ನನಗೆ ಗೊತ್ತಿಲ್ಲ. ನೀವು ಮಾರ್ಕ್ಸನ್ನು ಎಷ್ಟು ತೆಗಿಯಲ್ವೋ ಅದೂ ಸಹ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಹೇಳ್ತೀನಿ ಪೇರೆಂಟ್ಸಿಗೆ, ನಿಮ್ಮ ಮಕ್ಕಳಲ್ಲಿ ಒಂದು ಗಂಭೀರವಾದಂತಹ ಶಿಸ್ತು ಖಂಡಿತವಾಗಿ ಬರುತ್ತೆ. ಶಿಸ್ತಿಗೆ